ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋ ಕರ್ನಾಟಕದ ಒಂದು ಪ್ರಮುಖ ರೈಲ್ವೆ ಅಪ್ಗ್ರೇಡ್ ಬಗ್ಗೆ. ಅಮೃತ ಭಾರತ ಸ್ಟೇಷನ್ ಯೋಜನೆಯಡಿ ಪುನರ್ ಅಭಿವೃದ್ಧಿಗೊಳ್ಳುತ್ತಿರುವ ಮಂಡ್ಯ ರೈಲ್ವೆ ನಿಲ್ದಾಣ. ಈ ಪರಿವರ್ತನೆ ಮಂಡ್ಯ ನಿಲ್ದಾಣದ ಪ್ರಯಾಣಿಕರ ಅನುಭವವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ. ಆದ್ದರಿಂದ ಅಮೃತ ಭಾರತ ಸ್ಟೇಷನ್ ಯೋಜನೆ ಎಂದರೇನು, ಮಂಡ್ಯ ನಿಲ್ದಾಣದಲ್ಲಿ ಯಾವ ಬದಲಾವಣೆಗಳು ಬರಲಿವೆ ಮತ್ತು ಈ ಯೋಜನೆ ಏಕೆ ಮಹತ್ವದ್ದು ಎಂಬುದನ್ನು ನೋಡೋಣ. ಅಮೃತ ಭಾರತ ಸ್ಟೇಷನ್ ಯೋಜನೆ ಎಂದರೇನು? ಅಮೃತ ಭಾರತ ಸ್ಟೇಷನ್ ಯೋಜನೆ ಭಾರತೀಯ ರೈಲ್ವೆಯ ಪ್ರಮುಖ ಉಪಕ್ರಮವಾಗಿದ್ದು, ದೇಶದಾದ್ಯಂತ ರೈಲ್ವೆ ನಿಲ್ದಾಣಗಳನ್ನು ಆಧುನಿಕಗೊಳಿಸುವುದೇ ಇದರ ಉದ್ದೇಶ. ಈ ಯೋಜನೆಯಡಿ ನಿಲ್ದಾಣಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ. ಪ್ರಯಾಣಿಕರ ಆರಾಮ, ಪ್ರವೇಶ ಸೌಲಭ್ಯ ಮತ್ತು ಆಧುನಿಕ ಸೌಲಭ್ಯಗಳಿಗೆ ಹೆಚ್ಚಿನ ಗಮನ. ಸ್ಥಳೀಯ ಸಂಸ್ಕೃತಿ ಮತ್ತು ಪ್ರಾದೇಶಿಕ ವಾಸ್ತುಶಿಲ್ಪವನ್ನು ನಿಲ್ದಾಣ ವಿನ್ಯಾಸದಲ್ಲಿ ಒಳಗೊಂಡಿರಲಾಗುತ್ತದೆ. ಭಾರತದಾದ್ಯಂತ 1300ಕ್ಕೂ ಹೆಚ್ಚು ನಿಲ್ದಾಣಗಳನ್ನು ಪುನರ್ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಕರ್ನಾಟಕದಲ್ಲಿ ಆಯ್ಕೆಯಾದ ನಿಲ್ದಾಣಗಳಲ್ಲಿ ಮಂಡ್ಯವೂ ಒಂದಾಗಿದೆ. ಮಂಡ್ಯ ರೈಲ್ವೆ ನಿಲ್ದಾಣದ ಬಗ್ಗೆ. ಮಂಡ್ಯ ರೈಲ್ವೆ ನಿಲ್ದಾಣದ ಅಂದಾಜು ವೆಚ್ಚ 20,11,00,000 ರೂಪಾಯಿ. ಮಂಡ್ಯ ರೈಲ್ವೆ ನಿಲ್ದಾಣವು ಬೆಂಗಳೂರು, ಮೈಸೂರು ರೈಲ್ವೆ ಮಾರ್ಗದಲ್ಲಿರುವ ಪ್ರಮುಖ ನಿಲ್ದಾಣವಾಗಿದ್ದು, ಇದು ದಕ್ಷಿಣ ಭಾರತದ ಅತ್ಯಂತ ಬ್ಯುಸಿ ಮಾರ್ಗಗಳಲ್ಲಿ ಒಂದಾಗಿದೆ. ಮಂಡ್ಯ ನಿಲ್ದಾಣವನ್ನು ಬಳಸುವವರು ದೈನಂದಿನ ಪ್ರಯಾಣಿಕರು, ವಿದ್ಯಾರ್ಥಿಗಳು ಮತ್ತು ಕಚೇರಿ ಉದ್ಯೋಗಿಗಳು, ಕಬ್ಬು ಬೆಳೆ ಪ್ರದೇಶದ ರೈತರು ಮತ್ತು ವ್ಯಾಪಾರಿಗಳು. ಭಾರೀ ಪ್ರಯಾಣಿಕ ಸಂಚಾರದ ಕಾರಣ ಮಂಡ್ಯ ನಿಲ್ದಾಣಕ್ಕೆ ದೊಡ್ಡ ಮಟ್ಟದ ಅಪ್ಗ್ರೇಡ್ ಅಗತ್ಯವಿದ್ದು, ಅದಕ್ಕಾಗಿ ಇದನ್ನು ಅಮೃತ ಭಾರತ ಸ್ಟೇಷನ್ ಯೋಜನೆಯಡಿ ಸೇರಿಸಲಾಗಿದೆ. ಯಾವ ಹೊಸ ಬದಲಾವಣೆಗಳು ಬರಲಿವೆ? ಅಮೃತ ಭಾರತ ಸ್ಟೇಷನ್ ಯೋಜನೆಯಡಿ ಮಂಡ್ಯ ರೈಲ್ವೆ ನಿಲ್ದಾಣಕ್ಕೆ ಆಧುನಿಕ ರೂಪಾಂತರ ದೊರೆಯಲಿದ್ದು, ಅವುಗಳಲ್ಲಿ ಹೊಸ ಹಾಗೂ ನವೀಕರಿಸಿದ ನಿಲ್ದಾಣ ಕಟ್ಟಡ, ಉತ್ತಮ ಆಸನ ವ್ಯವಸ್ಥೆಯೊಂದಿಗೆ ಸುಧಾರಿತ ನಿರೀಕ್ಷಣಾ ಹಾಲ್ಗಳು, ಆಧುನಿಕ ಶೌಚಾಲಯ ಮತ್ತು ಸ್ವಚ್ಛತಾ ಸೌಲಭ್ಯಗಳು, ದಿವ್ಯಾಂಗ ಸ್ನೇಹಿ ಸೌಲಭ್ಯಗಳು, ರ್ಯಾಂಪ್ಗಳು ಮತ್ತು ಸುಧಾರಿತ ದಾರಿಗಳು, ಉತ್ತಮ ಬೆಳಕು ಮತ್ತು ಗಾಳಿ ಚಲನೆ ವ್ಯವಸ್ಥೆ, ಡಿಜಿಟಲ್ ರೈಲು ಮಾಹಿತಿ ಪ್ರದರ್ಶನ ಫಲಕಗಳು, ಸುಧಾರಿತ ವೇದಿಕೆ ಶೆಲ್ಟರ್ಗಳು, ವ್ಯವಸ್ಥಿತ ಪಾರ್ಕಿಂಗ್ ಹಾಗೂ ಪ್ರವೇಶ ನಿರ್ಗಮನ ವ್ಯವಸ್ಥೆ, ಸ್ವಚ್ಛ ಮತ್ತು ಪ್ರಯಾಣಿಕ ಸ್ನೇಹಿ ಪರಿಸರ. ಮಂಡ್ಯ ನಿಲ್ದಾಣವನ್ನು ಸುರಕ್ಷಿತ, ಸ್ವಚ್ಛ, ಸುಲಭ, ಪ್ರವೇಶಯೋಗ್ಯ ಮತ್ತು ಭವಿಷ್ಯಕ್ಕೆ ಸಿದ್ಧವಾಗಿಸುವುದೇ ಈ ಯೋಜನೆಯ ಉದ್ದೇಶ. ಕೆಲಸದ ಸ್ಥಿತಿ ಮತ್ತು ಅನುಷ್ಠಾನ. ಪುನರ್ ಅಭಿವೃದ್ಧಿ ಕಾರ್ಯವನ್ನು ಹಂತ ಹಂತವಾಗಿ ನಡೆಸಲಾಗುತ್ತಿದ್ದು, ರೈಲು ಸಂಚಾರ ಮತ್ತು ಪ್ರಯಾಣಿಕರ ಚಲನವಲನಕ್ಕೆ ಯಾವುದೇ ಅಡಚಣೆ ಆಗದಂತೆ ನೋಡಿಕೊಳ್ಳಲಾಗುತ್ತಿದೆ. ಯೋಜನೆ ಮತ್ತು ವಿನ್ಯಾಸ ಹಂತ ಪೂರ್ಣಗೊಂಡಿದೆ. ನಿರ್ಮಾಣ ಮತ್ತು ನವೀಕರಣ ಕೆಲಸಗಳು ಕ್ರಮೇಣ ಮುಂದುವರಿಯುತ್ತಿವೆ. ನಿರ್ಮಾಣದ ಸಮಯದಲ್ಲಿ ಪ್ರಯಾಣಿಕರ ಸುರಕ್ಷತೆ ಮತ್ತು ಸೌಲಭ್ಯಕ್ಕೆ ಆದ್ಯತೆ. ಕೆಲಸ ಪೂರ್ಣಗೊಂಡ ನಂತರ ಮಂಡ್ಯ ರೈಲ್ವೆ ನಿಲ್ದಾಣವು ಪ್ರಮುಖ ನಗರಗಳ ನವೀಕರಿತ ನಿಲ್ದಾಣಗಳಂತೆ ಆಧುನಿಕ ರೂಪವನ್ನು ಹೊಂದಿರಲಿದೆ. ಈ ಯೋಜನೆ ಏಕೆ ಮಹತ್ವದ್ದು? ಈ ಪುನರ್ ಅಭಿವೃದ್ಧಿ ಮಹತ್ವದ್ದು ಏಕೆಂದರೆ ಮಂಡ್ಯ ವೇಗವಾಗಿ ಬೆಳೆಯುತ್ತಿರುವ ಜಿಲ್ಲೆ. ದೈನಂದಿನ ಪ್ರಯಾಣಿಕರ ಸಂಖ್ಯೆ ಹೆಚ್ಚುತ್ತಿದೆ. ಉತ್ತಮ ನಿಲ್ದಾಣಗಳು ರೈಲು ಪ್ರಯಾಣವನ್ನು ಉತ್ತೇಜಿಸುತ್ತವೆ. ಸ್ಥಳೀಯ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮಕ್ಕೆ ಉತ್ತೇಜನ. ಬೆಂಗಳೂರು ಮೈಸೂರು ಮಾರ್ಗದಲ್ಲಿ ಒಟ್ಟಾರೆ ಪ್ರಯಾಣ ಅನುಭವ ಸುಧಾರಣೆ. ಮಂಡ್ಯ ಜಿಲ್ಲೆಯ ದೃಷ್ಟಿಯಿಂದ ಇದು ದೊಡ್ಡ ಮೂಲಸೌಕರ್ಯ ಅಪ್ಗ್ರೇಡ್ ಆಗಿದೆ. ಹೀಗಾಗಿ ಅಮೃತ ಭಾರತ ಸ್ಟೇಷನ್ ಯೋಜನೆಯಡಿ ಮಂಡ್ಯ ರೈಲ್ವೆ ನಿಲ್ದಾಣ ಪುನರ್ ಅಭಿವೃದ್ಧಿಯ ಸಂಪೂರ್ಣ ಮಾಹಿತಿ ಇದಾಗಿದೆ. ನಿಮಗೆ ರೈಲ್ವೆ ಅಪ್ಡೇಟ್ಗಳು, ನಿಲ್ದಾಣ ಪುನರ್ ಅಭಿವೃದ್ಧಿ ಸುದ್ದಿ ಮತ್ತು ಭವಿಷ್ಯದ ರೈಲು ಯೋಜನೆಗಳು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.